ನಮಸ್ಕಾರ ವೀಕ್ಷಕರೇ, ಕಾಸು ಇದ್ದವನೇ ಝೋನ್ 2ನಲ್ಲಿ ಬಾಸು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಹೋರಾಟಗಾರ ಬಸವರಾಜ್ ಜಾಧವ್ ಒಂದು ಮನವಿಯನ್ನ ಮಾನ್ಯ ಸಹಾಯಕ ಆಯುಕ್ತರಿಗೆ, ಮಹಾನಗರ ಪಾಲಿಕೆ, ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಝೋನ್ 2 ಅವರಿಗೆ ಇಂದು ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಅವರ ಒಂದು ಅಹವಾಲು ಏನಂದ್ರೆ, ದೂರು ಏನಂದ್ರೆ, ಪ್ರಾಪರ್ಟಿ ಟ್ಯಾಕ್ಸ್ ನೋಂದಾಯಿಸಲು ಮತ್ತು ಈ PID ಅಂದರೆ ಐಡೆಂಟಿಫಿಕೇಶನ್ ನಂಬರ್ ತಗೊಳ್ಳಿಕ್ಕೆ ಅಂತ ಹೇಳಿ ಝೋನ್ 2ಗೆ ಹೋದರೆ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಅಂದರೆ ಕಲೆಕ್ಟ್ ಮಾಡೋರಿಂದ ಹಿಡಿದು ಸಹಾಯಕ ಆಯುಕ್ತರ ಲೆವೆಲ್ವರೆಗೂ, ಅಂದರೆ ಒಂದೊಂದು ಲೆವೆಲಿಗೆ ಒಂದೊಂದು ಅಂತ ಅಮೌಂಟ್ ಅಂತ ಹೇಳಿ ಅಲ್ಲಿ ಸಾವಿರಾರು ರೂಪಾಯಿ ಲಂಚ ಕೇಳ್ತಾರೆ. ಅಂದರೆ ಇಂಥ ಅಧಿಕಾರಿಗಳಿಂದ ಪಾಲಿಕೆಗೆ ಕೆಟ್ಟ ಹೆಸರು, ಕಪ್ಪು ಚುಕ್ಕೆ. ಆಮೇಲೆ ಇಲ್ಲಿ ದುಡ್ಕೊಂಡು ತಿನ್ನೋರನ್ನ ಬಡ್ಕೊಂಡು ತಿಂತಾರೆ ಅನ್ನೋ ಅರ್ಥದಲ್ಲಿ ಬಸವರಾಜ್ ಜಾಧವ್ ಅವರು ಬರೆದಿದ್ದಾರೆ ಆ ಪತ್ರವನ್ನ. ಜೊತೆಗೆ ಇಲ್ಲಿ ಅವ್ರು ಹೇಳೋದಿಷ್ಟೇ, ಅವರ ಆಕ್ರೋಶ ಏನು ಅಂದ್ರೆ, ಇದು ಒಂದು ರೀತಿಯಿಂದ ಐತಿಹಾಸಿಕವಾಗಿ ಹಾಗೆ ಬಂದಿದೆ, ಇದನ್ನ ನಿಲ್ಲಿಸೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಹೇಳ್ತಾರಲ್ಲ, ಕಾಸು ಇದ್ದೋನೆ ಬಾಸು ಅಂತ ಹೇಳಿ. ಈಗ ಅವರ ಹೋರಾಟ ಯಾವ ರೀತಿ ಇದೆ ಗರುಡ ನೋಟದಲ್ಲಿ ನೋಡಿ. ಭ್ರಷ್ಟ ಅಧಿಕಾರಿಗಳೇ, ಭ್ರಷ್ಟ ಅಧಿಕಾರಿಗಳೇ, ಭ್ರಷ್ಟ ಅಧಿಕಾರಿಗಳೇ, ಅಧಿಕಾರಿಗಳನ್ನು ಅಮಾನತು ಮಾಡಲೇಬೇಕು, ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡಲೇಬೇಕು, ಭ್ರಷ್ಟ ಅಧಿಕಾರಿಗಳನ್ನು ಮಾಡಲೇಬೇಕು, ಭ್ರಷ್ಟ ಅಧಿಕಾರಿಗಳನ್ನು ಮಾಡಲೇಬೇಕು, ಭ್ರಷ್ಟ ಅಧಿಕಾರಿಗಳನ್ನು ಮಾಡಲೇಬೇಕು. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಹೋರಾಟ ಗೆಲ್ಲುವವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಗೆಲ್ಲುವವರೆಗೆ ಹೋರಾಟ. ಲಂಚಕೋರ ಸಹಾಯಕ ಆಯುಕ್ತರಿಗೆ, ಲಂಚಕೋರ ಸಹಾಯಕ ಆಯುಕ್ತರಿಗೆ, ಲಂಚಕೋರ ಸಹಾಯಕ ಆಯುಕ್ತರಿಗೆ, ಲಂಚಕೋರ ಟ್ಯಾಕ್ಸ್ ಆಫೀಸರ್ಗೆ, ಲಂಚಕೋರ ಟ್ಯಾಕ್ಸ್ ಆಫೀಸರ್ಗೆ ಬೇಕೇ ಬೇಕು, ನ್ಯಾಯ ಬೇಕು. ರಕ್ತ ಬಡವರ ರಕ್ತ ಹೀರುತ್ತಿರುವ ಲಂಚಕೋರ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ, ಬಡವರ ರಕ್ತ ಇರುತ್ತಿರುವ ಲಂಚಕೋರ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ, ಲಂಚಕೋರ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳೇ ಹುದ್ದೆ ಬಿಡಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಲೋಕಾಯುಕ್ತ ಕೇಸು ಆಗಲೇಬೇಕು, ಆಗಲೇಬೇಕು, ಲೋಕಾಯುಕ್ತ ಕೇಸು ಆಗಲೇಬೇಕು, ಆಗಲೇಬೇಕು, ಲೋಕಾಯುಕ್ತ ಕೇಸು ಆಗಲೇಬೇಕು, ಆಗಲೇಬೇಕು, ಲೋಕಾಯುಕ್ತ ಕೇಸು ಆಗಲೇಬೇಕು, ಆಗಲೇಬೇಕು, ಲೋಕಾಯುಕ್ತ ಕೇಸು ಆಗಲೇಬೇಕು, ಆಗಲೇಬೇಕು. ಲಂಚಕೋರ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ, ಲಂಚಕೋರ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ, ಬಡವರ ರಕ್ತವನ್ನು ಇರಿತಿರುವ ಲಂಚಕೋರ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು. ಭ್ರಷ್ಟಾಧಿಕಾರಿಗಳಿಗೆ, ಭ್ರಷ್ಟಾಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಅಧಿಕಾರಿಗಳಿಗೆ ಲಂಚ ಪಡೆದಿರುವ ಅಧಿಕಾರಿಗಳಿಗೆ ಅಯ್ಯಯ್ಯೋ, ಅಯ್ಯಯ್ಯೋ, ಅನ್ಯಾಯ, ಅನ್ಯಾಯ, ಅಯ್ಯಯ್ಯೋ, ಅಯ್ಯಯ್ಯೋ, ಅನ್ಯಾಯ, ಅನ್ಯಾಯ, ಅನ್ಯಾಯ,
ಮಹಾನಗರ ಪಾಲಿಕೆ ಅಂತಂದ್ರೆ ಮಹಾನಗರ ಪಾಲಿಕೆ ಅಂದ್ರೆ ಇವತ್ತು ಬರೀ ಲಂಚ ಅಂದ್ರೆ ರೊಕ್ಕ ಕೊಟ್ಟರೆ ಕೆಲಸ ಆಕೈತಿ, ಇಲ್ಲ ಅಂದ್ರೆ ಇಲ್ಲ. ಸತ್ಯಮೇವ ಜಯತೆ ಅಂತ ಅನ್ನೋದು ಏನೈತಲ್ಲ ಸತ್ಯನಾಶ ಆಗಿ ಹೋಗ್ತೈತಿ. ಇವತ್ತು ಬರೀ ರೊಕ್ಕ ಕೊಡ್ಬೇಕು, ಆ ರೊಕ್ಕ ಕೊಟ್ಟರೆ ಮಾತ್ರ ಕೆಲಸ ಆಕೈತಿ. ಎಲ್ಲಿ ಮಠ ನಿಂತ್ಬಿಟ್ರೆ ಅಂದ್ರೆ ಒಂದು ಸಾಮಾನ್ಯ ಬಿಲ್ ಕಲೆಕ್ಟರ್ ಅಂತ ಇಟ್ಕೊಂಡು ಸಹಾಯಕ ಆಯುಕ್ತರವರೆಗೂ ಇವತ್ತು ಬರೀ ರೊಕ್ಕ ಇಲ್ಲ ಅಂದರೆ ಕೆಲಸ ಆಗಲ್ಲ. 2024 ಫೈಲ್ ಕೊಟ್ಟರು ಇವತ್ತಿನ ಮಟ್ಟ ಅದ್ರ ಬಗ್ಗೆ ಒಂದು ಹಿಂಬರ ಇಲ್ಲ, ಒಂದು ಏನಿಲ್ಲ. ಇವತ್ತು ನಾವೇನೋ ಇವತ್ತು ಮೊನ್ನೆ ಒಂದು ನಾನು ಕೆಲಸಕ್ಕೆ ಬಂದು ವೈಯಕ್ತಿಕವಾಗೆಲ್ಲ ಜನರ ಕೆಲಸಕ್ಕೆ ನಾನು ಸಮಾಜ ಸೇವೆಯನ್ನು ಮಾಡ್ತೀನಿ. ಜನರ ಕೆಲಸಕ್ಕೆ ಬಂದಾಗ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳಿದೆ ಹಿಂಗಂತೆ. ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಚ್ತಾರೆ ಇವರು. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸಮಸ್ತ ನಮ್ಮ ಧಾರವಾಡ ಜನತೆಗೆ ಅಥವಾ ಇಡೀ ಜಗತ್ತಿನ ಜನತೆಗೆ ಅನ್ವಯ ಆಗಬೇಕು. ಈಗ ಅವರು ಏನೇನು ಮಾಡ್ಯಾರಲ್ಲ, ಎಷ್ಟೇ PID ನಂಬರ್ ಕ್ರಿಯೇಟ್ಗಳನ್ನು ಮಾಡ್ಯಾರ, ಅದಕ್ಕೆ ಯಾವುದೇ ರೀತಿಯಂತ ಯಾವುದು ಕಾನೂನಿಲ್ಲ. ನಾವೇನಾರ ಲೀಗಲಿ ಅಂತ ಮಾತಾಡೋಕೆ ಹೋದ್ರೆ ಅದಕ್ಕೆ ಕಾನೂನು ಹಚ್ತಾರೆ. ಅದು ಕಾನೂನು ಅವ್ರು ಏನು ಹಚ್ಚಾತಾರೆ ಇವತ್ತು, ಅದಕ್ಕೆ ಕರ್ನಾಟಕ ಸರ್ಕಾರ ಸುತ್ತಲಿ ಒಳಗೇ ಇಲ್ಲ. ಆದರೂ ಇವತ್ತೇನು ಮಾಡತ್ತಾರ ಅವರು ಮಂದಿ ಕಡೆ ಅಂದ್ರೆ ಯಾವ ರೀತಿ ರಕ್ತ ಇರುವಂಥ ಕೆಲಸ ಡೋಮಿ ತಗಡಿ ಮಾಡ್ದವ್ರು ಅದಕ್ಕಿಂತ ಕೆಟ್ಟ ಪದ್ಧತಿ ಮಹಾನಗರ ಪಾಲಿಕೆ ಒಳಗೆ ಐತೆ ಅಂತ ಹೇಳಕ್ಕೆ ಇಚ್ಛೆಪಡ್ತಾನೆ ನಾವು. ಯಾಕಂದ್ರೆ ಒಂದು PID ನಂಬರ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ 40,000 30,000 20,000 ಇಲ್ಲ ಅಂತ ಮಾಡಂಗಿಲ್ಲ. ಎಲ್ಲಿ ಮಟ್ಟ ಅಂದ್ರೆ ಒಂದು ಮರಣ ಜನನ ಪ್ರಮಾಣ ಪತ್ರ ತೊಗೋಬೇಕಂದ್ರೆ ಒಂದು ಜೆರಾಕ್ಸ್ ಒರಿಜಿನಲ್ ಸರ್ಟಿಫಿಕೇಟ್ ಬೇಕಲ್ಲ, ಅದನ್ನು ಜೆರಾಕ್ಸ್ ಮಾಡಿಸ್ಕೊಡ್ತಾರೆ. ಅದಕ್ಕೆ ಒಂದು 20 ರೂಪಾಯಿ 30 ರೂಪಾಯಿ ಚಾರ್ಜ್ ಇರ್ತಾರೆ. ಅವ್ರು ಕೊಡೋದು ಜೆರಾಕ್ಸೇ, ಅದಕ್ಕೆ ಸಿಕ್ಕ ಹೊಡೆದು ಕೊಡ್ತಾರೆ. ಒರಿಜಿನಲ್ ಪ್ರಿಂಟ್ ತಗೊಂಡ್ರೆ 20 ರೂಪಾಯಿ ಚಾರ್ಜ್ ಮಾಡ್ಬೇಕಂತ ಐತೆ. ಅದು 200 ರೂಪಾಯಿ ತೊಗೊತಾರೆ. ಅದಕ್ಕೆ ಬಡ ಸಿಕ್ಕ ಹೊಡೆದು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಇದು ಅಲ್ಲಿ ಅಷ್ಟರ ಮಟ್ಟಿಗೆ ಇವತ್ತು ಲಂಚ ಅವತಾರ ನಡೆದೈತಿ. ಒಂದು ದಳ ರೀ ಏನೋ ಕರೆಂಟ್ ಕೊಡತ್ತಿಲ್ಲ, ಯಾವುದೋ ಪ್ರಾಬ್ಲಮ್ ಐತೆ ಅಂತ ತಿಳ್ಕೊಂಡ್ರೆ ಒಂದು ಜನರಿಗೆ ನೀರು ಬೇಕಾಯ್ತು. ಆ ನೀರು ತುಂಬಬೇಕಂದ್ರೆ ಇದು ಬೇಕು, ಟ್ಯಾಕ್ಸ್ ಬೇಕು. ನಾವು ತುಂಬ್ತೇವೆ ಅಕ್ರಮ ಸಕ್ರಮದವ್ರು ನಿಮ್ಮ ಮನೆಗೆ ಅಂತ ನಿಮ್ಮ ಆಫೀಸ್ ಮಟ್ಟ ಬಂದ್ರೂ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಚ್ಚಿ ಯಾರ್ಯಾರಿಗೆ ಇವ್ರು ಯಾರ್ಯಾರು ರೊಕ್ಕ ಕೊಡ್ತಾರೋ ಅವ್ರಿಗೆ ಮಾಡ್ಯಾರ. ಅದು ಸಂಪೂರ್ಣ ಮಾಹಿತಿ ನನ್ನ ಕಡೆ ಐತಿ. ಆ ಸಂಪೂರ್ಣ ಮಾಹಿತಿ ತೊಗೊಂಡು ಇವತ್ತಿಂತ ಒಂದು 7 ದಿನ ಕಾಲಾವಕಾಶ ಕೊಡತ್ತೀನಿ. ಅವ್ರಿಗೆ 7 ದಿನ ಕಾಲಾವಕಾಶದಾಗ ಅವ್ರು ಏನಾರ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಮನೆಗೆ ಕಳಿಸ್ಲಿಲ್ಲ ಅಂದರೆ 7 ದಿನ ಬಿಟ್ಟು ಇವತ್ತಿನ ಬಿಟ್ಟು ಶುಕ್ರವಾರ ದಿನ ನಮ್ಮ ಸಂಘಟನೆ ನಾವು ಎಲ್ಲರೂ ಕೂಡಿಸಿ ಲೋಕಾಯುಕ್ತ ಕೇಸು ಮಾಡೋದಂತೂ ಶತಸಿದ್ಧ. ಈಗ ಯಾಕಂದ್ರೆ ಇದು ಎಲ್ಲಿ ಮಟ್ಟಿಗೆ ಬಂದು ಹತ್ಬಿಟ್ಟೈತೆ ಅಂದ್ರೆ ನಮ್ಮ ರಕ್ತದಾಗೂ ಭ್ರಷ್ಟಾಚಾರ ಆಗ್ಬಿಟ್ಟೈತಿ. ಬರೀ ರೊಕ್ಕ ಇವ್ರಿಗೆ ಪಗಾರ ಕೊಡ್ತಾರೆ 80,000 1 ಲಕ್ಷ ಪಗಾರ ಐತೆ. ಆದರೂ ಇವ್ರು ರೊಕ್ಕ ಎಷ್ಟರ ಮಟ್ಟದ ರೊಕ್ಕ ಅಂದ್ರೆ ಯಾರು ಜನ ಕೊಡ್ತಾರೆ? ದುಡ್ಕೊಂಡು ತಿನ್ನೋರು 100 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ಎಲ್ಲಿಂದ ಕೊಡ್ಬೇಕು ರೊಕ್ಕ ಜನ? ಒಂದು ನಳದ ಕಲೆಕ್ಷನ್ ತೊಗೋಬೇಕಂತಂದ್ರೆ ಎಲ್ಲ ಆಕೈತಿ, ವಾಟರ್ ಬೋರ್ಡ್ ಆಗ್ತೈತಿ, ಎಲ್ಲ ಆಗ್ತೈತಿ, ಸಹಿ ಆಗ್ತೈತಿ. ಒಂದು ಜನರಲ್ ಆಫೀಸರ್ ಸಹಿ ಮಾಡ್ಬೇಕಂದ್ರೆ 3,000 ರೂಪಾಯಿ ಕೊಡ್ಬೇಕು, 2,000 ರೂಪಾಯಿ ಕೊಡ್ಬೇಕು. ಯಾಕೆ ಕೊಡ್ಬೇಕ್ರಿಪ್ಪ? ನಾವು ಟ್ಯಾಕ್ಸ್ ಕಟ್ತೇವೆ ಮನಿಗೆ, ಪ್ಲಸ್ ನಳದ ಬಿಲ್ ತೊಗೊಳಕ್ಕೆ ಹೋದ್ರೆ ನಳಕ್ಕೆ ಸಂಬಂಧಪಟ್ಟಂಗೆ ಏನೇನು ಚಾರ್ಜ್ ಆಗ್ತೀರ ಅದಷ್ಟು ಕೊಡ್ತೇವೆ. ಆದರೂ ಎಲ್ಲಿ ಮಟ್ಟ ಅಂತ ರೊಕ್ಕ ಕೊಡ್ಬೇಕು ನಾವು? ನೀವು ಪಗಾರ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಆದರೂ ರೊಕ್ಕ ಎದಕ್ಕೆ ಬೇಕು ನಿಮಗೆ? ಇನ್ನೇ ಪ್ರೀತಿ ಗೀತಿ ಅಂತ ಅವ್ನಿಗೆ ಚಹಾ ಕೊಡಿಸ್ಪ ಅಂದ್ರೆ ಏನೋ ಒಂದು ಮಾಡಿ ಕಾಸು ಹುಷಾರ ಅಂತ ತಿಳ್ಕೊಂಡು. ಆದರೆ ಇವತ್ತಿನ ಮಟ್ಟ ಏನಾಗ್ಬಿಟ್ಟಂದ್ರೆ ಬರೀ ರಕ್ತದಾಗ ಲಾಂಛ ನಡೆದಕ್ಕೆ ನೋಡಿ. ಅದ್ರ ಸಂಬಂಧ ಇವತ್ತು ಯಾರಾಗ ಒಂದು ತೀರ್ಮಾನ ಆಗ್ಬೇಕಂದ್ರೆ 100% ಬಂದೇವಿ. ಇವತ್ತು ಸಹಾಯಕ ಆಯುಕ್ತರ ಕಚೇರಿ ಮುಂದೆ ಏನು ನಿಂತೇವಲ್ಲ ನಾವು, ಇಲ್ಲೇ ಕಮಿಷನರ್ ಬರಬೇಕು. ಕಮಿಷನರ್ ಬರೋ ಮಟ್ಟನೂ ನಾನು ಕೆಲಸ ಹೇಳೋಂಗೇ ಇಲ್ಲ. ಇಲ್ಲಿ ನನ್ನ ವಿಚಾರ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಆಗಬೇಕು, ಕಾನೂನು ಕ್ರಮ ಆಗಬೇಕು. ಇವ್ರನ್ನ ದಂಡಿಗೆ ಹಚ್ಚಿ ಮನೆಗೆ ಹಚ್ಚಿ ಹೋಗೋ ಮಟ್ಟ ನಾ ಬಿಡಂಗೇ ಇಲ್ಲ ಈ ಕೇಸ್ ಸತ್ಯ. ನಾನು ಇಲೆಕ್ಟೆಡ್ ರೀ ಸರ್, ನಾನು ಮಹಾನಗರ ಪಾಲಿಕೆ ಚುನಾವಣೆಗೆ ನಿಂತಿದ್ದೆ. ನಮ್ಮಂಥವ್ರು ನಾವು ಜನರ ಸೇವೆ ಮಾಡೋರು. ನಾವು ನಮ್ಮ ಕೆಲಸ ನಮ್ಮ ಹೆಂಡತಿ ಮಕ್ಕಳು ಬಿಟ್ಟು ನಾವು ನಮ್ಮ ಜನರ ಸೇವೆ ಮಾಡ್ತಿರ್ತೇವೆ. ನಾವು ನಮ್ಮಂಥವ್ರಿಗೇ ಕೇರ್ ಮಾಡೋಂಗಿಲ್ಲ ಇವ್ರು ಆಫೀಸರ್ಗಳು. ಇನ್ನು ಜನಸಾಮಾನ್ಯರು ಏನು ಗೊತ್ತಿಲ್ಲದವ್ರು ಬಂದ್ರೆ ಪರಿಸ್ಥಿತಿ ಏನೈತೆ ಅವ್ರು, ಅಂಥ ಪರಿಸ್ಥಿತಿ ಇವತ್ತಿಲ್ಲ ಆಗೈತೆ ನೋಡಿ ಮಹಾನಗರ ಪಾಲಿಕೆ ಒಳಗೆ. ಇದು ಮಾರ್ಕೆಟ್ ಸೆಕ್ಷನ್, ಸಿಕ್ಕಾಪಟ್ಟೆ ರೊಕ್ಕ ಐತಿ. ಅವ್ರು ಕೇಳಿದ್ರೆ ಇವ್ರಿಗೆ ರೊಕ್ಕ ಕೊಟ್ಟು ಬಂದೇವ್ರಿ ಅಂತ ಹೇಳ್ತಾರೆ. ಏನು ಪರಿಸ್ಥಿತಿಯೋ ಏನು, ದಯವಿಟ್ಟು ತಾವು ಮಾಧ್ಯಮದವರು ಇದಕ್ಕೆ ಬೆನ್ನು ಹತ್ತಿರಲ್ಲ. ಇವತ್ತು ಇನ್ನು ಪೂರ ಇವ್ರನ್ನ ನಿರ್ಣಯ ಮಾಡೋ ಮಟ್ಟನೂ ಬ್ಯಾಂಡ್ ಹತ್ತಿ ಬಿಡಾಕಬೇಡ್ರಿ. ನಮ್ಮಿಂದ ನಿಮಗೆ ಯಾವಾಗ ಕರಿತೀರಿ ಏನೇನು ಮಾಡ್ತೀರಿ ಅಂದ್ರೆ ಅದ್ರ ನಾನು ಸಂಪೂರ್ಣ ಸಪೋರ್ಟ್ ಅದ. ಥ್ಯಾಂಕ್ ಯು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.